ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪ್ರೀತಿಯಲ್ಲಿ ಪ್ರೆಸೆಂಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದೆಯಾ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋ, ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಸೊ ನೋಡೋಣ, ನಿಮ್ಮ ಪ್ರೀತಿಯಲ್ಲಿ ಪ್ರೆಸೆಂಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಓಡ್ತಾ ಇದೆಯಾ ಅಂತ ಹೇಳಿ. ಓಕೆನಾ? ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಓಕೆ, ಆಮೇಲೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು, ನಿಮ್ಮ ಇಷ್ಟದ ವ್ಯಕ್ತಿಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಓಕೆನಾ? ಸೊ ನೋಡುವ, ಪ್ರೆಸೆಂಟ್ಲಿ ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದೆಯಾ ಅಂತ ಹೇಳಿ. ಓಕೆ, ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗಲೇ ನನಗೆ ಒಂದು ಕಾರ್ಡ್ ಆಲ್ರೆಡಿ ಸಿಕ್ಕಿದೆ, 2 ಆಫ್ ಕಪ್ಸ್ ಬಂದಿದೆ. ಇನ್ನು ನನಗೆ 5 ಕಾರ್ಡ್ಸ್ ಬೇಕಿದೆ. ಓಕೆನಾ? ನೋಡುವ, 5 ಕಾರ್ಡ್ಸ್ ತೆಗಿಯೋಣ. ಪ್ರೆಸೆಂಟ್ಲಿ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದೆಯಾ ಅಂತ ಹೇಳಿ ನೋಡುವ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ನಮಗೆ 2 ಆಫ್ ಕಪ್ಸ್ ಮತ್ತೆ ಟೆಂಪರೆನ್ಸ್ ಸಿಕ್ಕಿದೆ, ಮತ್ತೆ ಪೇಜ್ ಆಫ್ ವಾಂಡ್ಸ್ ಕೂಡ ಸಿಕ್ಕಿದೆ, ಕ್ವೀನ್ ಆಫ್ ವಾಂಡ್ಸ್ ಮತ್ತೆ ದ ಹೈ ಪ್ರಿಸ್ಟೆಸ್ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಮೊದಲನೇ ಕಾರ್ಡು 2 ಆಫ್ ಕಪ್ಸ್, ಸೆಕೆಂಡ್ ಟೆಂಪರೆನ್ಸ್, ಥರ್ಡ್ ಪೇಜ್ ಆಫ್ ವಾಂಡ್ಸ್. ಸೊ ನೆಕ್ಸ್ಟ್ ಕಾರ್ಡು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. 5th ಕಾರ್ಡು ನಮಗೆ ಹೈ ಪ್ರಿಸ್ಟೆಸ್ ಬಂದಿದೆ. ಓಕೆನಾ? ಸೊ ಇಲ್ಲಿ 2 ಆಫ್ ಕಪ್ಸ್ ಮೊದಲನೇ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವ್ರು ನಿಮ್ಮ ಜೊತೆ ಚೆನ್ನಾಗಿ ಇದ್ರು ಅಂತ ಅನ್ಸುತ್ತೆ. ಪಾಸ್ಟ್ ಅಲ್ಲಿ ನಿಮ್ಮ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಲೈಕ್ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇತ್ತು ನಿಮ್ಮ ಅವರ ನಡುವೆ. ಹಾರ್ಮನಿ ಚೆನ್ನಾಗಿತ್ತು, ಲವ್ ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಡೀಪ್ ಆಗಿ ನಿಮ್ಮನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಿ ನೀವು ಕೂಡ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರಿ, ಒಳ್ಳೆ ಕಮಿಟ್ಮೆಂಟ್ ಇತ್ತು ನಿಮ್ ಜೊತೆ. ಓಕೆನಾ? ಅವ್ರಿಗೂ ನಿಮ್ಮನ್ನ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ಗೆ, ಅಂದ್ರೆ ಈ ಪ್ರೀತಿನ ಇಲ್ಲೇ ಬಿಡಬಾರ್ದು, ಇದನ್ನ ಮದ್ವೆ ಅಥವಾ ಎಂಗೇಜ್ಮೆಂಟ್ ಅಥವಾ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಅಂತ ಅನ್ಸ್ತಾ ಇದೆ. ಪ್ರೀವಿಯಸ್ಲಿ ಯಾವುದೇ ತರ ಹಿಡನ್ ಥಿಂಗ್ಸ್ ನಿಮ್ ಪ್ರೀತಿಯಲ್ಲಿ ಮುಚ್ಚಿಟ್ಟಿರುವಂತದ್ದು, ನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಲ್ಲ ನಂಗೆ ಕಾಣಿಸ್ತಾ ಇಲ್ಲ. ಇಟ್ಸ್ ಲೈಕ್ ಮದ್ವೆ, ಒಳ್ಳೆ ಕನೆಕ್ಷನ್ ನಿಮ್ಮ ಮತ್ತೆ ಅವರ ನಡುವೆ, ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ರೊಮ್ಯಾನ್ಸ್, ಈ ತರ ಫಿಸಿಕಲ್ ಅಟ್ರಾಕ್ಷನ್ ಇದೆಲ್ಲ ಚೆನ್ನಾಗಿದೆ. ಪ್ರೀತಿನೂ ತುಂಬಾ ಜಾಸ್ತಿ ಇದೆ. ಟೋಟಲಿ ನೀವಿಬ್ರು ಒಬ್ರಿಗೊಬ್ರು ಅವ್ರಿಗಂತಾನೆ ನಾನಿರೋದು ಅಥವಾ ಅವರು ನನಗಂತ ಇರೋದು, ಆ ತರ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ತುಂಬಾನೇ ಆಸ್ಪಿಷಿಯಸ್ ಕಾರ್ಡು, ಸೋಲ್ಮೇಟ್ ಅಂತ ಹೇಳ್ತಾರೆ ಗೊತ್ತಾ, ಅಂದ್ರೆ ನನಗೋಸ್ಕರನೇ ಹುಟ್ಟಿ ಬಂದಿರೋಂಥವ್ರು, ಆ ತರ ನೀವು ಫೀಲ್ ಮಾಡಿದ್ದೀರಾ. ಇವನ್ ಆ ಪರ್ಸನ್ ಕೂಡ ತುಂಬಾ ಫೀಲ್ ಮಾಡಿದ್ದಾರೆ, ತುಂಬಾ ಸಪೋರ್ಟಿವ್ ಆಗಿರೋದು, ಒಂದು ಬ್ಯೂಟಿಫುಲ್ ಆಗಿರುವಂತ ರಿಲೇಶನ್ಶಿಪ್, ಮತ್ತೆ ರೀಕನ್ಸಿಲೇಷನ್ ಆಗಿರೋದು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರೋದು, ಈ ತರ ನನಗೆ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ತುಂಬಾನೇ ಚೆನ್ನಾಗಿ ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋಗ್ತಿದ್ದಂತ ಒಂದು ರಿಲೇಶನ್ಶಿಪ್, ತುಂಬಾ ಕ್ಲಾರಿಟಿ ಇತ್ತು ನಿಮ್ಮಿಬ್ಬರ ಮಧ್ಯೆ. ತುಂಬಾನೇ ಒಳ್ಳೆಯ ಕಾರ್ಡ್ ಇದು. ಓಕೆನಾ? 2 ಆಫ್ ಕಪ್ಸ್ ಅನ್ನೋದು ತುಂಬಾ ಒಳ್ಳೆಯ ಕಾರ್ಡು. ಅಂಡ್ ತುಂಬಾ ಚೆನ್ನಾಗಿತ್ತು ನಿಮ್ಮಿಬ್ಬರ ಮಧ್ಯೆ, ಏನೊಂದು ಸಾಮರಸ್ಯ ಇತ್ತು, ಅದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು.
ಪ್ರೀವಿಯಸ್ಲಿ ಅಂದ್ರೆ ಮೊದ್ಲು ನಿಮ್ಮ ಪ್ರೀತಿಯಲ್ಲಿ ನೀವಿಬ್ರು ಯಾವಾಗ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ರಿ ಆ ಟೈಮಲ್ಲಿ ತುಂಬಾನೇ ಚೆನ್ನಾಗಿ ಎಲ್ಲ ಈಸಿಯಾಗಿ ಹೋಗಿರೋಂಥದ್ದು ಕಾಣಿಸ್ತಾ ಇದೆ. ನೆಕ್ಸ್ಟ್ ನಮಗೆ ಟೆಂಪರೆನ್ಸ್ ಬಂದಿದೆ. ಟೆಂಪರೆನ್ಸ್ ನಮಗೆ ಏನಂತ ಹೇಳಿದ್ರೆ ಒಂದು ಬ್ಯಾಲೆನ್ಸಿಂಗ್ ಮೈಂಡ್ ಸೆಟ್ ನ ತೋರಿಸ್ತಾ ಇದೆ. ಓಕೆನಾ. ತುಂಬಾ ವಿಷಯಗಳನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರಿ ಅಂತ ಅನಿಸ್ತಾ ಇದೆ. ಇವನ್ ಆ ವ್ಯಕ್ತಿನೂ ಕೂಡ ತುಂಬಾನೇ ವಿಚಾರಗಳನ್ನ ನಿಮ್ ಜೊತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರುವಂತದ್ದು ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಏನೆಲ್ಲ ಅಬ್ಸ್ಟಿಕಲ್ಸ್ ಬಂದ್ರು ಕೂಡ ಪ್ರೀತಿಯಲ್ಲಿ ಅದನ್ನ ಇಬ್ರು ಕೂಡ ಸಂಭಾಲಿಸ್ಕೊಂಡು ಹೋಗಿದ್ದೀರಾ ಅಂಡ್ ತುಂಬಾನೇ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ. ನಿಮ್ಮ ಪ್ರೀತಿಯಲ್ಲಿ ಮೋಸ್ಟ್ಲಿ ಇದ್ದಾಗ ಆ ವ್ಯಕ್ತಿ ಹೀಲಿಂಗ್ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಎಮೋಷನಲಿ ಹೀಲಿಂಗ್ ಆಗಿರೋದು, ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಂಡಿರೋದು, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿರೋದು, ಈ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಲಿಂಗ್ ಕೂಡ ಆಗಿದ್ದಾರೆ ಸ್ವಲ್ಪ ಎಮೋಷನಲಿ ಅಂಡ್ ತುಂಬಾನೇ ಜಾಸ್ತಿ ವರ್ಕ್ ಅಲ್ಲಿ ಏನಾದ್ರು ಸಿಗಾಕೊಂಡಿದ್ರು ಅಂದ್ರೆ ಡೆಫಿನೆಟ್ಲಿ ನಿಮ್ ರಿಲೇಶನ್ಶಿಪ್ ಅಂತ ಬಂದಾಗ ನಿಮ್ಮ ಅಡ್ಜಸ್ಟ್ಮೆಂಟ್ ನಿಮ್ಮ ಒಂದು ನೀವು ಕೊಡ್ತಿದ್ದಂತ ಸಪೋರ್ಟ್ ಇಂದ ಅವರು ಸ್ವಲ್ಪ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದ್ರು ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಸಾಮರಸ್ಯ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ಅಂಡ್ ತುಂಬಾನೇ ಚೆನ್ನಾಗಿ ಎಲ್ಲದನ್ನು ನೀವು ಲಾಂಗ್ ಟರ್ಮ್ ಗೋಲ್ ಅಲ್ಲಿ ಅಂದ್ರೆ ಇದು ಇವತ್ತು ನಾಳೆದಲ್ಲ ತುಂಬಾ ದಿನಗಳ ತನಕ ನಾನು ಇದನ್ನ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀರಾ. ನಿಮ್ಮ ಹಾರ್ಟ್ ಚಕ್ರ ಎನರ್ಜಿ ಚೆನ್ನಾಗಿರೋದ್ರಿಂದ ನೀವು ಅವ್ರನ್ನ ಹೀಲ್ ಕೂಡ ಮಾಡಿದ್ರಿ ಅಂತ ಅನ್ಸುತ್ತೆ. ಓಕೆ. ಆ ಪರ್ಸನ್ ತುಂಬಾ ಚೆನ್ನಾಗಿ ಹೀಲ್ ಮಾಡ್ಕೊಂತ ಬಂದಿದ್ದೀರಾ ಅಂಡ್ ತುಂಬಾ ಜಾಸ್ತಿ ಎನರ್ಜಿನ ನೀವು ಅವ್ರಿಗೆ ಕೊಟ್ಟಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ. ನಿಮ್ಮ ಎನರ್ಜಿನ ಅವ್ರಿಗೆ ಕೊಟ್ಬಿಟ್ಟು ಅವರ ಒಂದು ಆಂಗರ್ ನ ನೀವು ಹೀಲ್ ಮಾಡಿರೋದು, ಅವರ ಒಂದು ಏನೆಲ್ಲ ಹೀಲಿಂಗ್ ಪಾರ್ಟ್ ಇತ್ತು ಅದನ್ನ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೀಲ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ನೀವು ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ರಿ ಅಂತ ಹೇಳಿ ಇಲ್ಲಿ ನನಗೆ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ಎಕ್ಸ್ಚೇಂಜಿಂಗ್ ದ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿ ನೀವು ಮೊದಲು ಪ್ರೀತಿಯಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿತ್ತು. ಓಕೆನಾ. ಇನ್ನೊಂದು ಥರ್ಡ್ ಕಾರ್ಡು ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಈ ಪೇಜ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಮತ್ತೆ ತುಂಬಾನೇ ಒಂದ್ ಸ್ವಲ್ಪ ಇಮ್ಮೆಚೂರ್ ಎನರ್ಜಿ ಇರ್ಬೋದು. ಅದರ್ ದನ್ ದಟ್ ಲೈಕ್ ತುಂಬಾನೇ ಅಂದ್ರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್, ಒಂದು ಏಜು ಚಿಕ್ಕದಿರ್ಬೋದು ಅಥವಾ ಅವರಿಗೆ ಕ್ಲಾರಿಟಿಗಳು ಗೊತ್ತಿಲ್ಲದೆ ಇರ್ಬೋದು. ಕೆಲವೊಂದು ವಿಷಯಗಳ ಮಧ್ಯೆ ಕ್ಲಾರಿಟಿ ಗೊತ್ತಿಲ್ಲದೆ ಇರೋದು ಕೂಡ ಆಗಿದೆ. ಓಕೆನಾ. ಈಗ ಪೇಜ್ ಆಫ್ ವಾಂಡ್ಸ್ ಅನ್ನೋದು ಏನಂತ ಹೇಳಿದ್ರೆ ಮತ್ತೆ ನಿಮಗೆ ಇದು ಮತ್ತೆ ನಿಮ್ಮ ಒಂದು ಯಾವ ತರ ತುಂಬಾ ಟಾಕಿಟಿವ್ ಆಗಿದ್ರಿ, ತುಂಬಾ ಮಾತಾಡ್ತಿದ್ರಿ ಅಂತ ಅನ್ಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಕಮ್ಯುನಿಕೇಶನ್ ಚೆನ್ನಾಗಿತ್ತು ನಿಮ್ಮ ಅವರ ಮಧ್ಯೆ. ಅಂಡ್ ಇಟ್ಸ್ ಲೈಕ್ ಇವರು ಯಾವ ತರ ಒಂದು ಪರ್ಸನ್ ಅಂತ ಹೇಳಿದ್ರೆ ನಾನು ಇಮ್ಮೆಚೂರ್ ಎನರ್ಜಿ ಅಂತ ಹೇಳಿದೀನಿ ಅಂಡ್ ಆಲ್ಸೋ ಸ್ವಲ್ಪ ಕಮ್ಮಿ ಏಜ್, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಏಜ್ ಎಲ್ಲ ಕಡಿಮೆ ಇರೋದ್ರಿಂದ ಸ್ವಲ್ಪ ಯಂಗ್ ಎನರ್ಜಿ ಇರುವಂತ ಆಗಿರೋದ್ರಿಂದ ಅವ್ರಿಗೆ ಅವ್ರದ್ದೇ ಆದಂತ ಒಂದಷ್ಟು ಆಟಿಟ್ಯೂಡ್ಸ್ ಗಳು ಇತ್ತು ಅಂತ ಅನ್ನಿಸ್ತಾ ಇದೆ. ತುಂಬಾ ಮಾತಾಡ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಇವ್ರು ಯಾವ ತರ ಅಂತ ಹೇಳಿದ್ರೆ ಬೇಗ ತುಂಬಾ ಜನಗಳನ್ನ ಮೀಟ್ ಮಾಡೋದಕ್ಕೆ ಇಷ್ಟ ಪಡುವಂತ ಪರ್ಸನ್. ಯಾವ್ದಾದ್ರು ಒಂದು ವ್ಯಕ್ತಿ ಜೊತೆ ಬಹಳ ದಿನಗಳ ಕಾಲ ಇದ್ರೆ ಅವ್ರಿಗೆ ಬೇಗನೆ ಬೇಜಾರಾಗುವಂತ ಪರ್ಸನಾಲಿಟಿ ತೋರಿಸ್ತಾ ಇದೆ ಅಂಡ್ ಹೊಸ ಜನಗಳನ್ನ ಮೀಟ್ ಮಾಡ್ಬೇಕು ಅನ್ಕೋತಾರೆ. ಮತ್ತೆ ಹೊಸ ಜನಗಳನ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಎಕ್ಸ್ಪೀರಿಯನ್ಸ್ ಮಾಡೋದು, ಮತ್ತೆ ಬೋರ್ ಆಗೋದು, ಈ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಇವರಿಗೆ ಥರ್ಡ್ ಪರ್ಸನ್ ಕೂಡ ಇಟ್ ಕುಡ್ ಬಿ ಲೈಕ್ ಸೋಷಿಯಲ್ ಮೀಡಿಯಾ, ಫೋನ್ ಕಾಲ್, ಈ ತರ ಕೂಡ ಅವ್ರನ್ನ ಮೀಟ್ ಮಾಡಿರುವಂತ ಚಾನ್ಸಸ್ ಇದೆ. ಓಕೆನಾ. ಇವರು ಮೊದಲು ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಎಲ್ಲದನ್ನು ಆಫರ್ ಮಾಡುವಂತದ್ದು, ಇಟ್ಸ್ ಲೈಕ್ ಏನೋ ಒಂಥರ ಬೆಟರ್ ಪರ್ಸನ್ ನಾನು ಅನ್ನೋ ತರ ತೋರ್ಸ್ಕೊಳ್ಳುವಂತದ್ದು ಇದೆಲ್ಲ ಮಾಡ್ತಾರೆ. ತುಂಬಾನೇ ಜಾಸ್ತಿ ಮಾತಾಡುವಂತದ್ದು ಅಂಡ್ ತುಂಬಾ ಜಾಸ್ತಿ ನೋಡೋದಕ್ಕೂ ಸ್ವಲ್ಪ ಸುಂದರವಾಗಿರ್ಬೋದು. ತುಂಬಾ ಜಾಸ್ತಿ ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಹೋಗ್ತಾ ಅವರಿಗೆ ಆ ಗ್ರೌಂಡೆಡ್ ಇರ್ತಾರಲ್ಲ ಅದನ್ನ ಮರ್ತ್ ಬಿಡ್ತಾರೆ. ಓಕೆ. ಆ ಗ್ರೌಂಡೆಡ್ ಇರೋದಕ್ಕೆ ಆಗಲ್ಲ ಅವ್ರಿಗೆ.
ಅಂಡ್ ಸಡನ್ ಆಗಿ ಬೋರ್ ಆಗೋದು, ಸಡನ್ ಆಗಿ ಇಲ್ಲ ನನ್ಗೆ ಇದು ಆಗ್ತಾ ಇಲ್ಲ, ಇನ್ನು ಕೈ ಬಿಡ್ಬೇಕು, ಈ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ. ಸೊ ಅವ್ರು ಯಾಕೆ ಹಿಂಗೆ ಅಂದ್ರೆ ಅವ್ರು ಇರೋದೇ ಹಂಗೆ, ಅವ್ರ ಪರ್ಸನಾಲಿಟಿನೇ ಆತರ ಇದೆ. ಓಕೆನಾ. ಸೊ ಇದನ್ನ ಗೊತ್ತಿಲ್ದೇನೆ ಮೇ ಬಿ ನೀವು ಕೂಡ ಅವ್ರನ್ನ ಪ್ರೀತಿ ಮಾಡಿರುವಂತ ಚಾನ್ಸಸ್ ಇದೆ. ಓಕೆ, ಅವರ ಒಂದು ಕೆಲವೊಂದು ವಿಷಯಗಳನ್ನ ತಿಳಿದೇನೆ ನೀವು ಕೂಡ ಅವರ ಪ್ರೀತಿಯಲ್ಲಿ ಬಿದ್ದಿರುವಂತ ಚಾನ್ಸಸ್ ಇದೆ. ಸೊ ಅವ್ರು ಅದನ್ನೇ ಕ್ಯಾರಿ ಮಾಡ್ಕೊಂತ ಬರ್ತಾ ಇದ್ದಾರೆ. ನಿಮ್ ಪ್ರೀತಿಯಲ್ಲಿ ಇದ್ರೂ ಕೂಡ ಅವರಿಗೆ ಒಂದಷ್ಟು ದಿನಗಳ ಕಾಲ ಇರ್ತಾರೆ, ಮತ್ತೆ ಬೇಜಾರಾಗುತ್ತೆ, ಮತ್ತೆ ಅದನ್ನ ಕ್ಯಾರಿ ಮಾಡ್ಕೊಂತ ಬರೋದು. ಓಕೆ, ಸೊ ಅದನ್ನ ಪೇಜ್ ಆಫ್ ವಾಂಡ್ಸ್ ತೋರಿಸ್ತಾ ಇದೆ. ಸೊ ಅಗೇನ್ ಪ್ರೀತಿಯಲ್ಲಿ ಇದ್ದಾಗ ಕೂಡ ಬೇರೆ ಬೇಜಾರಾಗಿರ್ಬೋದು, ಬೇರೆ ಪರ್ಸನ್ಸ್ ಗಳ ಹುಡುಕಾಟ ಕೂಡ ಆಗಿರ್ಬೋದು, ಅಂಡ್ ಈ ತರನೇ ಮಾಡ್ತಾನೆ ಇರ್ತಾರೆ. ಅದೊಂಥರ ಸೈಕಲ್ ತರ ಯಾವಾಗ್ಲೂ ನಡೀತಾನೆ ಇರುತ್ತೆ ಅನ್ಸುತ್ತೆ ಅವ್ರ ಲೈಫ್ ಅಲ್ಲಿ. ಅಂಡ್ ನೆಕ್ಸ್ಟ್ ನನಗೆ ಫೋರ್ತ್ ಕಾರ್ಡು ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರಿಗೆ ನೀವೇನು ಪ್ರೀತಿ ತೋರಿಸಿದಿರಲ್ಲ, ಸೊ ಅದು ಕೂಡ ಗೊತ್ತಿದೆ. ಅವರು ಒಂಥರ ಹೆಂಗೆ ಅಂತ ಹೇಳಿದ್ರೆ ನೀವು ತೋರಿಸಿರುವಂತ ಪ್ರೀತಿ ಕೂಡ ಗೊತ್ತು ಅವರಿಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ನೀವು ಕೂಡ ಲೈಕ್ ಗ್ರೋತ್ ಆಗ್ಬೇಕು, ನಿಮ್ ಜೊತೆಲಿರೋ ಕೂಡ ಗ್ರೋತ್ ಆಗ್ಬೇಕು, ಆ ತರ ಒಂದು ಎನರ್ಜಿ ಇದೆ ನಿಮ್ದು. ಅಂಡ್ ಒಂಥರ ತಾಯಿ ತರ ಪ್ರೀತಿನ ತೋರಿಸ್ತಿದ್ದೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಕೆಲವೊಂದ್ಸರಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು, ಆ ಒಂದು ವಿಚಾರ ಅವರಿಗೆ ಇಷ್ಟ ಆಗಿಲ್ಲ. ಅಂಡ್ ನೀವು ಒಳ್ಳೆ ಚಾಯ್ಸ್ ನ ಮೇಕ್ ಮಾಡಿದ್ರು ಕೂಡ ಕೆಲವೊಂದ್ಸರಿ ನಿಮ್ಮ ಚಾಯ್ಸ್ ಅಂದ್ರೆ ನಿಮ್ಮ ಪರ್ಸನ್ ಚಾಯ್ಸ್ ಮಾಡುವಾಗ ಕೆಲವೊಂದ್ಸರಿ ನೀವು ತಪ್ಪು ಚಾಯ್ಸ್ ಕೂಡ ಮಾಡಿರ್ಬೋದು. ಎಲ್ಲೋ ಒಂದ್ ಕಡೆ ನೀವು ಕೂಡ ಮಿಸ್ ಆಗಿ ಚಾಯ್ಸ್ ಮಾಡಿರುವಂತ ಚಾನ್ಸಸ್ ಇದೆ. ಈ ವ್ಯಕ್ತಿಗೆ ನಿಮ್ಮ ಒಂದು ನೀವೇನ್ ಕಂಟ್ರೋಲ್ ಮಾಡಕ್ಕೆ ಅಥವಾ ನಿಮ್ಮ ಒಂದು ಎಲ್ಲಾದನ್ನು ನಿಮ್ಮ ಹ್ಯಾಂಡಲ್ಗೆ ತಗೋಬೇಕಂತ ಹೇಳಿ ಏನ್ ಅನ್ಕೊಂಡಿದ್ರಲ್ಲ, ಸೊ ಆ ಒಂದು ಆಟಿಟ್ಯೂಡ್ ಅವರಿಗೆ ಇಷ್ಟ ಆಗದೆ ಇರ್ಬೋದು. ಮೋಸ್ಟ್ಲಿ ಅದು ಅವರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ನಿಮಗೆ ಸ್ವಲ್ಪ ಸಿಟ್ಟು ಕೂಡ ಬರ್ತಿತ್ತು, ಅದು ಕೂಡ ಅವರಿಗೆ ಇಷ್ಟ ಆಗಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ಅವರು ಹಂಗೆ ಇದ್ದಾರೆ, ಅವ್ರಿಗೂ ಕೂಡ ಸಿಟ್ಟು ಬರುತ್ತೆ, ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ಅವರಿಗೆ ಗೊತ್ತು ನಿಮ್ಮನ್ನ ನಂಬೋದು, ನೀವು ತುಂಬಾ ಆನೆಸ್ಟ್ ಆಗಿದ್ದೀರಾ, ನೀವೊಂಥರ ನಿಮ್ಮನ್ನ ನಂಬಿದ್ರೆ ಏನಾದ್ರೂ ಒಂದು ಗ್ರೋತ್ ಅನ್ನೋದಾಗುತ್ತೆ ಅಥವಾ ಜೀವನ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಿದ್ರು ಕೂಡ ಆ ವ್ಯಕ್ತಿ ಒಂದು ಆಟಿಟ್ಯೂಡ್ ಏನಿದೆಯಲ್ಲ, ಸಡನ್ ಆಗಿ ಬೋರ್ ಆಗುವಂತದ್ದು, ಬೇರೆ ಬೇರೆ ಪರ್ಸನ್ಸ್ ನ ಹುಡ್ಕುವಂತದ್ದು, ಈ ಒಂದು ಆಟಿಟ್ಯೂಡ್ ಇಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಅವ್ರಿಗೆ ಆಗಿಲ್ಲ. ಎಮೋಷನಲಿ ಅವರು ಬ್ಯಾಲೆನ್ಸ್ಡ್ ಆಗಿಲ್ಲ ಅಲ್ಲಿ. ಓಕೆನಾ. ಸೊ ಇದು ನಿಮ್ ತಪ್ಪಲ್ಲ, ಆ ಕಡೆಯಿಂದಾನೇ ತಪ್ಪನ್ನೋದು ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವರಿಗೆ ನಿಮ್ಮ ಈ ವ್ಯಾಲ್ಯೂಸ್ ಕೂಡ ಗೊತ್ತು, ನೀವ್ ಯಾರು ಅನ್ನೋದು ಗೊತ್ತು, ನೀವೇನು, ನೀವ್ ಯಾವ ತರ ಪರ್ಸನಾಲಿಟಿ ಇದ್ದೀರಾ, ನೀವ್ ಯಾವ ತರ ಪರ್ಸನ್ ಎಲ್ಲ ಗೊತ್ತು ಅವರಿಗೆ. ಆದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ತಗೊಂಡಿದ್ದಾರೆ, ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ತಗೊಂಡಿಲ್ಲ ಅವರು. ನಿಮ್ಮ ಕಂಟ್ರೋಲ್ ಮಾಡೋದು, ನಿಮ್ದು ಕೋಪ, ಸೊ ನೀವು ಎಲ್ಲ ನಾನು ಹೇಳ್ದಂಗೆ ಆಗ್ಬೇಕು, ಆ ತರ ಒಂದು ಎನರ್ಜಿ ಇರತ್ತಲ್ಲ, ಅದನ್ನ ಅವರು ತಗೊಂಡಿಲ್ಲ. ಓಕೆನಾ. ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿನ ಅವರು ರಿಜೆಕ್ಟ್ ಮಾಡಿ ದೂರ ಹೋಗಿರೋದು ಕೂಡ ಕಾಣಿಸ್ತಾ ಇದೆ. ಇನ್ನು ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ಲಾಸ್ಟ್ ಅಲ್ಲಿ ಫಿಫ್ತ್ ಕಾರ್ಡು ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಪ್ರೆಸೆಂಟ್ಲಿ ಇನ್ ಕೇಸ್ ನಿಮ್ಮಿಂದ ಏನಾದ್ರು ದೂರ ಆಗಿದೆ, ಈ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ. ಹೈ ಪ್ರಿಸ್ಟಸ್ ಪ್ರೆಸೆಂಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನ ತೋರ್ಸತ್ತೆ. ತುಂಬಾ ಸೀಕ್ರೆಟಿವ್ ಆಗಿರ್ಬೋದು ಈ ಥರ್ಡ್ ಪರ್ಸನ್, ಇಲ್ಲಾಂದ್ರೆ ಅವ್ರು ನಿಮ್ಮ ಹತ್ರ ಹೇಳ್ದೆ ಕೂಡ ಇರ್ಬೋದು ನಿಮ್ಮ ಪರ್ಸನ್. ಓಕೆ. ಅಂಡ್ ಇದು ಎಲ್ಲರಿಗೂ ಅನ್ವಯ ಆಗಲ್ಲ, ಅನ್ವಯ ಆದವ್ರು ಮಾತ್ರ ತಗೊಳ್ಳಿ ಈ ಒಂದು ರೀಡಿಂಗ್ ನ. ಮೋಸ್ಟ್ಲಿ ಅವರು ತುಂಬಾನೇ ಆ ಥರ್ಡ್ ಪಾರ್ಟಿನ ಹೈಡ್ ಮಾಡಿಡೋದಕ್ಕೆ ಅಥವಾ ಏನೋ ಒಂದು ಹೇಳ್ದೆ ಇಡೋದಕ್ಕೆ ಕೂಡ ಇಷ್ಟ ಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಯಾರಿಗೂ ಗೊತ್ತಾಗ್ದಿರೋ ತರ ಅವರ ಬಗ್ಗೆ ಅವರು ಈ ಥರ್ಡ್ ಪಾರ್ಟಿನ ಇಟ್ಟಿರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಆ ಥರ್ಡ್ ಪಾರ್ಟಿ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುವಂತವ್ರು ಅಥವಾ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತವ್ರು, ಅವ್ರನ್ನ ಅವರು ಬ್ಯಾಲೆನ್ಸ್ ಮಾಡ್ಕೋತಿರೋರು. ಅಂಡ್ ಆಲ್ಸೋ ತುಂಬಾನೇ ಬೌಂಡ್ರೀಸ್ ಗಳನ್ನ ಹೇಳ್ಕೊಂಡ್ಬಿಟ್ಟು ನನ್ನ ತನಕ ನೀನು ಬರೋದಕ್ ಚಾನ್ಸೇ ಇಲ್ಲ, ಲೈಕ್ ನನ್ನ ವಿಚಾರಗಳು ನಿನಗೆ ಗೊತ್ತಾಗಲ್ಲ, ನಾನು ಆತರ ಇದೀನಿ ಅನ್ನೋ ತರ ಒಂದು ಬೌಂಡ್ರೀಸ್ ಗಳನ್ನ ಕ್ಯಾರಿ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಕೂಡ ಅಟ್ ದ ಸೇಮ್ ಟೈಮ್ ಅದೇ ಮಾಡ್ತಾ ಇದ್ದಾರೆ, ಈ ಥರ್ಡ್ ಪಾರ್ಟಿಯಲ್ಲೂ ಗೊತ್ತಾಗ್ಬಾರ್ದು ಅಥವಾ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ತರಾನೇ ಇಟ್ಟಿರೋ ತರ ಕಾಣಿಸ್ತಾ ಇದೆ. ತುಂಬಾನೇ ಸ್ಟ್ರಾಂಗ್ ಆಗಿರೋ ತುಂಬಾ ಸೀಕ್ರೆಟ್ಸ್ ಗಳಿದೆ, ಇನ್ನು ನಿಮಗೆ ಬಹಳಷ್ಟು ವಿಚಾರಗಳು ಗೊತ್ತಾಗುವಂತದ್ದು ಇದೆ ಇಲ್ಲಿ. ಓಕೆನಾ. ರಿಲೇಶನ್ಶಿಪ್ ಅಂತ ತಗೊಂಡ್ರೆ ತುಂಬಾ ಥಿಂಗ್ಸ್ ಗಳನ್ನ, ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಪರ್ಸನ್ ತುಂಬಾ ಪಾಸಿಟಿವ್ ಇದ್ದಾರೆ. ಅಂಡ್ ಇನ್ನು ಆ ಥರ್ಡ್ ಪಾರ್ಟಿನೂ ಅಷ್ಟೇ ತುಂಬಾ ಪಾಸಿಟಿವ್ ಇದ್ದಾರೆ, ತುಂಬಾ ಲಿಮಿಟೆಡ್ ಆಗಿದ್ದಾರೆ, ಜಾಸ್ತಿ ಓಪನ್ ಅಪ್ ಆಗಲ್ಲ, ಆ ತರ ಒಂದು ಪರ್ಸನಾಲಿಟಿಲಿ ಕಾಣಿಸ್ತಾ ಇದೆ. ಓಕೆನಾ. ಮೋಸ್ಟ್ ಆಫ್ ದ ಟೈಮ್ ಲೈಕ್
ಏನೋ ತುಂಬಾನೇ ಜಾಸ್ತಿ ಒಂದು ಲಿಮಿಟ್ ನ ಕ್ರಾಸ್ ಮಾಡಿ ಹೋಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ತುಂಬಾ ಥಿಂಗ್ಸ್ ನ ಕ್ಯಾರಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದಾರೆ. ನೆಗೆಟಿವ್ ಆಗು ಕೂಡ ಇರುವಂತ ಚಾನ್ಸಸ್ ಇದೆ. ಅಂಡ್ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ. ಅವ್ರಿಗೆ ಅವ್ರ ಗ್ರೋತ್ ಮಾತ್ರ ತುಂಬಾ ಮುಖ್ಯ. ಬೇರೆಯವ್ರ ಬಗ್ಗೆ ಅವರೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಆ ತರ ಪರ್ಸನ್ ಇರ್ತಾರಲ್ಲ, ಆ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ಕನೆಕ್ಷನ್ ತುಂಬಾ ಜಾಸ್ತಿ ಇರುವಂತ ಚಾನ್ಸಸ್ ಕೂಡ ಇದೆ. ಇವಾಗ ಪ್ರೆಸೆಂಟ್ಲಿ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಪ್ರೆಸೆಂಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಸ್ ಇದೆ ಅಂತ ಕಾಣಿಸ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ಈ ಪರ್ಸನ್ ಗಿರೋ ಆಟಿಟ್ಯೂಡ್ ಇಂದ. ಅವರು ಆ ಸೈಕಲ್ ಅನ್ನೋದು ಏನಿದೆಯಲ್ಲ, ಆಟಿಟ್ಯೂಡ್, ಲೈಕ್ ಸ್ವಲ್ಪ ಜನಗಳ ಜೊತೆ ಮಾತಾಡ್ತಾರೆ, ಮತ್ತೆ ಬೇಜಾರಾಗ್ತಾರೆ, ಮತ್ತೆ ಹೊಸ ಹೊಸ ಹುಡುಕಾಟ, ಈ ತರ ಒಂದು ಆಟಿಟ್ಯೂಡ್ ಇಂದಾನೆ ಸೊ ಈ ಥರ್ಡ್ ಪಾರ್ಟಿ ಕೂಡ ಸಿಕ್ಕಿರುವಂತ ಚಾನ್ಸಸ್ ಇರ್ಬೋದು. ಕರೆಂಟ್ಲಿ ನೀವ್ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ ಹೌದು, ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಹೋಪ್ಫುಲಿ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದ್ರೆ ಮಾತ್ರ ತಗೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು.